ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಮನ್ವಿ ಸಮ್ಮು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಿ ಅಂದ್ಕೊಂಡೇನಿ. ನಾನು ಆರಾಮಾಗಿದ್ದೇನೆ ರೀ. ಇವತ್ತು ಇದನ್ನು ನೋಡಿದ್ರೆ ಗೊತ್ತಾಗತ್ತೈತಲ್ಲ ನಾ ಯಾವ ಪಲ್ಯ ಮಾಡಾಕತ್ತೇನಿ ಅಂಥೇಳಿ. ಅವ್ರಿಕಾಳು ಪಲ್ಯ ಮಾಡ್ಕೊಳಕತ್ತೇನೆ ನೋಡ್ರಿ. ನಮ್ಮ ಉತ್ತರ ಕರ್ನಾಟಕ ಒಳಗೆ ಈ ಅವ್ರಿಕಾಳು ಪಲ್ಯನ ಯಾವ ರೀತಿ ಮಾಡ್ತಾರಂಥೇಳಿ ನೋಡ್ಕೊತ ಹೋಗೋಣ ಬರ್ರಿ. ಮತ್ತು ನಮ್ಮ ವಿಡಿಯೋಗಳನ್ನು ಯಾರ್ಯಾರು ನೋಡಾಕತ್ತಿರಲ್ಲ ಎಲ್ಲರೂ ಹಂಗೆ ನೋಡಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ನೋಡಿರಿ. ಈ ಅವ್ರಿಕಾಳು ಪಲ್ಯಕ್ಕೆ ಈಗ ಏನೇನು ಬೇಕಾ, ಇದನ್ನು ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊತ ಹೋಗೋಣ ಬರ್ರಿ. ಇವು ನೋಡ್ರಿ ಅವ್ರಿಕಾಳು ತೊಗೊಂಡೇನಿ ಇಷ್ಟು. ಆಮೇಲೆ ಇದು ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡೇನಿ. ಆಮೇಲೆ ಒಗ್ಗರಣೆಗೆ ಉಳ್ಳಾಗಡ್ಡಿ ತೊಗೊಂಡೇನಿ. ಆಮೇಲೆ ಟೊಮೆಟೊ ತೊಗೊಂಡೇನಿ ರೀ, ಕರಿಬೇವು ತೊಗೊಂಡೇನಿ, ಕೊತ್ತಂಬರಿ ತೊಗೊಂಡೇನಿ ರೀ. ಆಮೇಲೆ ಇದು ಹಸಿ ಮೆಣ್ಸಿಕಾಯಿ ಪೇಸ್ಟ್. ಈ ಹಸಿ ಮೆಣ್ಸಿಕಾಯಿ ಪೇಸ್ಟಿಗೆ ಅಲ್ಲ, ಬೆಳ್ಳುಳ್ಳಿ, ಉಪ್ಪು, ಸ್ವಲ್ಪ ಜೀರಿಗೆ, ಹಸಿ ಮೆಣ್ಸಿಕಾಯಿ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡೇನಿ ರೀ. ಆಮೇಲೆ ಮತ್ತು ಒಗ್ಗರಣೆಗೆ ಏನು ಬೇಕಂತಂದ್ರೆ ಜೀರಿಗೆ ಬೇಕು ರೀ, ಸಾಸಿವೆ ಬೇಕು ರೀ, ಅರ್ಶಿಣ ಪುಡಿ ಬೇಕು ರೀ. ಇಲ್ಲಿ ತೋರ್ಸಾಕ್ತೇನಲ್ರಿ ಅವ್ರಿಕಾಳು ಇಂಥವು ಐತಲ್ರಿ, ಅವನ್ನ ಸುಲ್ಕೊಂಡು ಈ ರೀತಿ ಮಾಡಿಟ್ಕೊಂಡೇನಿ ನೋಡ್ರಿ. ಅವನ್ನ ಸುಲ್ಕೊಂಡೇನಿ ರೀ ಅವ್ರಿಕಾಳು. ಈಗ ಈ ಅವ್ರಿಕಾಳಿಗೆ ನಾವೇನು ಮಾಡೋಣ ಅಂತಂದ್ರೆ ನೀರು ಹಾಕಿ ತೊಳ್ಕೊಳ್ಳೋಣ್ರಿ. ಇವನ್ನ ತೊಳ್ಕೊಂಡು ಒಗ್ಗರಣೆ ಹಾಕೋನು. ಗ್ಯಾಸ್ ಸ್ಟವ್ ಆನ್ ಮಾಡೋಣ್ರಿ. ಫಸ್ಟ್ ಗ್ಯಾಸ್ ಸ್ಟವ್ ಆನ್ ಮಾಡಿ ಎಣ್ಣೆ ಹಾಕ್ಕೊಳಕತ್ತೇನೆ ನೋಡ್ರಿ. ಈಗ 3 ಟೇಬಲ್ ಸ್ಪೂನ್ ಅಷ್ಟು ನಾನು ಎಣ್ಣೆ ಕಾಯಿಲ್ರಿ ನಮ್ದು ಚಂದಂಗೆ. ಈಗ ಎಣ್ಣೆ ಕಾದೈತೆ ನೋಡ್ರಿ. ಸಾಸಿವೆ ಮತ್ತು ಜೀರಿಗೆ ಹಾಕೋನು. ಜೀರಿಗೆ ಹಾಕ್ಕೊಂಡೇನು ಫಸ್ಟ್. ಸಾಸಿವೆ ಹಾಕ್ಕೊಳತ್ತೇನೆ ನೋಡ್ರಿ. ಸಾಸಿವೆ ಜೀರಿಗೆ ಎರಡು ಚಟಾಪಟ ಅನ್ನಲಿ. ಚಟಾಪಟ ಅನ್ನಕತ್ತೈತ್ರಿ ಈಗ ನಮ್ಮ ಸಾಸಿವೆ ಜೀರಿಗೆ. ಈಗ ಏನು ಮಾಡೋಣ ಅಂದ್ರೆ ಕರಿಬೇವು ಹಾಕ್ಕೊಳ್ಳೋಣ್ರಿ. ಈಗ ಹೆಚ್ಚಿಟ್ಕೊಂಡಿದ್ದು ಒಂದು ದೊಡ್ಡ ಸೈಜಿಂದ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದು ನಾನು ಉಳ್ಳಾಗಡ್ಡಿ ಅದನ್ನು ಹಾಕ್ಕೊಳಕತ್ತೇನೆ ನೋಡ್ರಿ. ಉಳ್ಳಾಗಡ್ಡಿ ಇವನ್ನ ಸ್ವಲ್ಪ ಗೋಲ್ಡನ್ ಫ್ರೈ ಇದನ್ನು ಬ್ರೌನ್ ಆಗುತ್ತಾನ ನಾವು ಫ್ರೈ ಮಾಡ್ಕೊಳ್ಳೋಣಂತ. ಆಮೇಲೆ ಈಗ ಅವ್ರಿಕಾಳು ನೀರ ಹಾಕ್ಕೊಂಡು ಇಟ್ಕೊಂಡಿದ್ವಲ್ರಿ, ಅವನೈತಲ್ಲ ಈಗ ಇದಕ್ಕೆ ಹಾಕೋಣಂತ. ಅವನು ಸ್ವಲ್ಪ ಫ್ರೈ ಮಾಡೋಣಂತ. ಅವ್ರಿಕಾಯಿ ಆಮೇಲೆ ಉಳ್ಳಾಗಡ್ಡಿ ಎಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಳೋಣಂತ್ರಿ. ಇದನ್ನು ಈಗ ಏನು ಮಾಡೋದಂದ್ರೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ್ರಿ. ಇದಕ್ಕೆ ಹಸಿ ಖಾರದೊಳಗೂ ಉಪ್ಪು ಇರ್ತೈತಿ, ನೋಡ್ಕೊಂಡು ಹಾಕ್ಕೋಬೇಕು ನಾವು. ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳೋಣಂತ. ಆಮೇಲೆ ಈಗ ಹೆಚ್ಚಿಟ್ಕೊಂಡಿದ್ದು ಟೊಮೆಟೊ ಅದಾವಲ್ರಿ, ಇವನು ಹಾಕೋನು. ಒಂದು ಮೀಡಿಯಮ್ ಸೈಜ್ ಟೊಮೆಟೊ ನಾನು ಹೆಚ್ಚಿಟ್ಕೊಂಡೇನಿ ಇಲ್ಲಿ. ಒಂದು ಸ್ವಲ್ಪ ಫ್ರೈ ಆಗಲಿಲ್ಲ ರೀ ಇವು. ಆಮೇಲೆ ನಮ್ದು ಹಸಿ ಖಾರ ಹಾಕೋಣಂತೀಗ ನೋಡಿರಿ. ಹಸಿ ಖಾರ ಹಾಕಾಕತ್ತೇನೆ ನಾನು. ಹಸಿ ಖಾರ ಹಾಕಿ ಅದಕ್ಕೊಂದು ಮಿಕ್ಸ್ ಕೊಡೋಣ್ರಿ. ಈಗ ಒಂದು ಸ್ವಲ್ಪ ಅಂದ್ರೆ ಸ್ವಲ್ಪ ಅಷ್ಟು ಬೆಲ್ಲ ಹಾಕ್ಕೊಳ್ಳೋನು. ಈಗ ಅರ್ಶಿಣ ಪುಡಿ ಹಾಕ್ಕೊಂಡ್ರಿ ಇದಕ್ಕೆ. ಈಗ ನೋಡ್ರಿ ಇದಕ್ಕೆ ಕುದಿಯಾಕೆ ಒಂದು ಅರ್ಧ ವಾಟೆ ಅಷ್ಟು ನೀರು ಹಾಕ್ಕೊಳ್ಳೋನು. ಎಳೆವದಾವ್ರಿ ಇವು ಅವ್ರಿಕಾಳು, ಅದ್ರ ಸಲುವಾಗಿ ನೀರು ಸ್ವಲ್ಪ ಹಾಕೋನು. ನಿಮ್ಗೆ ರಸ ಏನಾರ ಸ್ವಲ್ಪ ಜಾಸ್ತಿ ಬೇಕಾಗಿತ್ತಂದ್ರೆ ನೀವು ಜಾಸ್ತಿನೂ ಹಾಕ್ಕೋಬೋದು ನೋಡಿರಿ. ಈಗ ಒಂದು ಲಿಡ್ ಕ್ಲೋಸ್ ಮಾಡೋಣ. ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯಿಸೋಣ್ರಿ. ಅವಾಗ ನಮ್ದು ಅವ್ರಿಕಾಳು ಪಲ್ಯ ತಿನ್ನಕ್ಕೆ ರೆಡಿ ಆಕೈತೆ ನೋಡಿರಿ. ಒಂದು 5 ನಿಮಿಷ ಬಿಟ್ಟು ನೋಡೋಣ. ಲಿಡ್ ತೆಗೆದು ನೋಡೋಣ. ಈಗ ನೋಡಿರಿ ಪರ್ಫೆಕ್ಟಾಗಿ ನಮ್ದು ಅವ್ರಿಕಾಳು ಬಂದೈತಿ ನೋಡ್ರಿ. ರೊಟ್ಟಿ ಚಪಾತಿ ಎರಡಕ್ಕೂ ಸೂಪರಾದ ಕಾಂಬಿನೇಷನ್ ರೀ ಅವ್ರಿಕಾಳು ಪಲ್ಯ. ಎಲ್ಲರೂ ಈ ಅವ್ರಿಕಾಳು ಪಲ್ಯನ ಒಮ್ಮೆ ಟ್ರೈ ಮಾಡಿ ನೋಡ್ರಿ.
ಈ ಅವ್ರೆಕಾಳು ಪಲ್ಯ ಎಲ್ಲರೂ ಟ್ರೈ ಮಾಡ್ತಿರಲ್ಲ. ಈಗೇನು ಇದೆ ಸೀಸನ್ ವೈಸ್ ಅಂತ ಅಷ್ಟೇ ಏನಿಲ್ಲ, ಎಲ್ಲ ಸೀಸನ್ ಒಳಗೂ ಅವ್ರೆಕಾಳು ಸಿಗಾಕತ್ತಾವ. ಅದಕ್ಕೆ ಎಲ್ಲರೂ ಈ ಉತ್ತರ ಕರ್ನಾಟಕದ ಶೈಲಿ ಒಳಗೆ ಈ ರೀತಿ ಅವರೆಕಾಳು ಪಲ್ಯ ಮಾಡಿ ನೋಡ್ರಿ. ಹೆಂಗಾಗೈತೆ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸೋದಂತೂ ಒಟ್ಟು ಮರ್ಯಾಕೆ ಹೋಗಬೇಡ್ರಿ. ನಮ್ಮ ವಿಡಿಯೋಗಳು ನಿಮ್ಗೇನಾರು ಇಷ್ಟ ಆಗಿದ್ದು ಅಂತಂದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ ಮಾಡಿರಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆಲ್ಲ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿರಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲನ್ನು ನೋಡಿರಿ. ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಮತ್ತೊಂದು ಉತ್ತರ ಕರ್ನಾಟಕದ ಮಸ್ತ್ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋ ಒಳಗೆ ಸಿಗೋಣಂತ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.